ಗೈಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸ್ನ್ಯಾಪ್ಚಾಟ್ ಅಪ್ಲಿಕೇಶನ್ನಲ್ಲಿ ನಿಮಗೆ ಯಾವ ಒಂದು ವ್ಯಕ್ತಿಯ ಲೈವ್ ಲೊಕೇಶನ್ನ ಟ್ರ್ಯಾಕ್ ಮಾಡಬೇಕಲ್ಲ, ಸೊ ಅವರ ಒಂದು ಲೊಕೇಶನ್ನ ಯಾವ ರೀತಿ ಟ್ರ್ಯಾಕ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಅವರು ಎಲ್ಲಿದ್ದಾರೆ, ಅವರ ಒಂದು ಮೊಬೈಲ್ ಬ್ಯಾಟ್ರಿ ಎಷ್ಟಿದೆ, ಪ್ರತಿಯೊಂದನ್ನು ಈ ಒಂದು ಅಪ್ಲಿಕೇಶನ್ನಲ್ಲಿ ನಾವು ಚೆಕ್ ಮಾಡ್ಬೋದು. ಓಕೆನಾ, ಯಾವ ರೀತಿ ಚೆಕ್ ಮಾಡೋದಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ನಮ್ಮನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತು ವಿಡಿಯೋ ಹೇಗಿತ್ತು ಅಂತೇಳಿ ಒಂದು ಕಾಮೆಂಟ್ ಮಾಡಿ. ತುಂಬ ಲೇಟ್ ಮಾಡೋದು ಬೇಡ ಗೈಸ್, ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಹೋಗೋಣ. ಓಕೆ ಗೈಸ್ ನಿಮ್ಮ ಒಂದು ಮೊಬೈಲಲ್ಲಿ ಸ್ನ್ಯಾಪ್ಚಾಟ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ. ಸೊ ನಾನಿವಾಗ ನನ್ನ ಒಂದು ಫೋನಲ್ಲಿ ಸ್ನ್ಯಾಪ್ಚಾಟ್ ಅಪ್ಲಿಕೇಶನನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಒಂದು ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ಕೆಳಗಡೆ ಚಾಟ್ ಅಂತ ಒಂದು ಆಪ್ಷನ್ ಇದೆಲ್ಲ, ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಸೊ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಶೋ ಆಗ್ತಾರೆ. ಅಂದರೆ ನೀವು ಯಾರಿಗೆಲ್ಲ ಫ್ರೆಂಡ್ ರಿಕ್ವೆಸ್ಟನ್ನು ಕಳಿಸ್ತಿರ್ತೀರಿ ಮತ್ತು ಅವರು ನಿಮಗೆ ಕಳಿಸಿರ್ತಾರಲ್ಲ, ಸೊ ಅದೆಲ್ಲ ಇಲ್ಲಿ ಶೋ ಆಗುತ್ತೆ. ನೀವು ಯಾರ ಒಂದು ಲೈವ್ ಲೊಕೇಶನ್ ಟ್ರ್ಯಾಕ್ ಮಾಡ್ಬೇಕಂತ ಅಂದ್ಕೊಂಡಿರ್ತೀರಲ್ಲ, ಸೊ ಸಿಂಪಲ್ಲಾಗಿ ಸೊ ಚಾಟ್ಗೆ ಬರ್ತೀನಿ. ಇವಾಗ ಯಾರೋ ಒಂದು ಲೈವ್ ಲೊಕೇಶನ್ ಟ್ರ್ಯಾಕ್ ಮಾಡ್ಬೇಕಂತ ಅಂದ್ಕೊಂಡಿರ್ತೀರಲ್ಲ, ಸೊ ಸಿಂಪಲ್ಲಾಗಿ ಆ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಾಂದರೆ ಇಲ್ಲಿ ಇದು ಮ್ಯಾಪ್ ಅಂತ ಇದೆ ನೋಡಿ, ಸೊ ಸಿಂಪಲ್ಲಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕೆಲವೊಂದಿಷ್ಟು ಜನರ ಏನು ಲೈವ್ ಲೊಕೇಶನ್ ಟ್ರ್ಯಾಕ್ ತೋರಿಸ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು ಶ್ರೀಶೈಲ್ ಅಂತ ಇದೆಯಲ್ಲ, ಸೊ ಅವರು ಬ್ಯಾಟ್ರಿ ಎಷ್ಟಿದೆ ಅಂದರೆ ಸೊ ಎಕ್ಸಾಕ್ಟ್ಲಿ ಇಷ್ಟೇ ಇದೆ ಅಂತ ಪಾಯಿಂಟ್ ತೋರಿಸಲ್ಲ, ಬಟ್ ಅವ್ರ ಲೊಕೇಶನ್ ತೋರಿಸುತ್ತೆ. ಬ್ಯಾಟ್ರಿ ಫುಲ್ ಇದ್ದರೆ ಫುಲ್ ಅಂತ ತೋರಿಸುತ್ತೆ, ಕಡಿಮೆ ಇದ್ದರೆ ಸ್ವಲ್ಪ ಕಡಿಮೆ ತೋರಿಸುತ್ತೆ. ಓಕೆನಾ, ಅದರ ಮೇಲೆ ನೀವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಇದು ಲೈವ್ ಲೊಕೇಶನ್ ಅವ್ರು ಎಲ್ಲಿರ್ತಾರಲ್ಲ ಅಲ್ಲಿ ಇರೋದನ್ನು ತೋರಿಸುತ್ತೆ. ಇದು ಯಾವುದೇ ಥರ ಫೇಕ್ ತೋರಿಸಲ್ಲ. ಓಕೆನಾ, ಮತ್ತು ಇಲ್ಲಿ ಇನ್ನೊಂದಿದೆ ನೋಡಿ, ಸೊ ಇವರು ನಮ್ಮೂರನ್ನ ಕಾಶ್ಯಪ್ಪ ಅಂತ ಇದೆ. ಓಕೆನಾ, ನೋಡ್ಬೋದು. ಸೊ ಇವ್ರದೆಲ್ಲ ಲೈವ್ ಲೊಕೇಶನ್ನ ನೀವು ಈ ರೀತಿ ಟ್ರ್ಯಾಕ್ ಮಾಡ್ಬೋದು. ಇದು ಒನ್ ವೇ ಆಯಿತು. ಇನ್ನೊಂದು ವೇದಲ್ಲಿ ಯಾವ ಥರ ಅಂದರೆ ಇಲ್ಲಿ ಚಾಟಲ್ಲಿ ಕ್ಲಿಕ್ ಮಾಡಿ. ಇವಾಗ ನಿಮಗೆ ಯಾವುದು ಒಬ್ಬ ವ್ಯಕ್ತಿ ಬೇಕಲ್ಲ, ಸೊ ಅವ್ರದ್ದು ಪರ್ಟಿಕ್ಯುಲರ್ ಚೆಕ್ ಮಾಡ್ಬೇಕಂದ್ರೆ ಸೊ ಸಿಂಪಲ್ಲಾಗಿ ನಾನು ಈಗ ಒಬ್ಬರದ ಮೇಲೆ ಕ್ಲಿಕ್ ಮಾಡ್ತೀನಿ. ಅಂದರೆ ಕೆಲವೊಂದು ವ್ಯಕ್ತಿದು ತೋರಿಸಲ್ಲ, ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಅವರೊಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಆದಮೇಲೆ ಇಲ್ಲಿ ನೋಡ್ಬೋದು ಲೊಕೇಶನ್ ಯಾವುದು ಶೋ ಇಲ್ಲ. ಅಂದರೆ ಇಲ್ಲಿ ಲೊಕೇಶನ್ನ ಶೇರ್ ಮಾಡಿಲ್ಲ ಅವರ ಒಂದು ಅಕೌಂಟಲ್ಲಿ ಲೊಕೇಶನ್ ಶೇರ್ ಮಾಡೋ ಆಪ್ಷನನ್ನು ಅಂದರೆ ಒಂದು ಸೆಟ್ಟಿಂಗ್ಸನ್ನು ಆಫ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಇದು ಲೊಕೇಶನ್ನ ತೋರಿಸ್ತಾ ಇಲ್ಲ. ಕೆಲವೊಂದಿಷ್ಟು ವ್ಯಕ್ತಿಗಳು ಮಾತ್ರ ತೋರಿಸಿರ್ತಾರೆ, ಅಂದರೆ ಅಲೋನ ಮಾಡಿರ್ತಾರೆ. ಸೊ ಅವರು ಅಲೋ ಮಾಡಿದರೆ ಯಾವ ರೀತಿ ಬರ್ತಂದರೆ ಸೊ ನಿಮಗೆ ತೋರಿಸ್ತೀನಿ ನೋಡಿ. ಮತ್ತು ಅವರ ಒಂದು ಪ್ರೊಫೈಲ್ನ ಓಪನ್ ಮಾಡ್ಕೊಳ್ಳಿ. ಯಾರು ನಿಮಗೆ ಬೇಕಾಗಿರ್ತಾರಲ್ಲ ಅವರೊಂದು ಪ್ರೊಫೈಲ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ತೋರಿಸುತ್ತೆ ನೋಡಿ. ಓಕೆನಾ, ಸ್ನ್ಯಾಪ್ ಮ್ಯಾಪ್. ಓಕೆನಾ, ಈ ರೀತಿ ಇರುತ್ತೆ. ಇಲ್ಲಿ ಎಷ್ಟು ಕಿಲೋಮೀಟರ್ ಇದ್ದಾರೆ, 4.2 ಕಿಲೋಮೀಟರ್ಸ್ ದೂರದಲ್ಲಿದ್ದಾರೆ. ಓಕೆನಾ, ಅವರು ಯಾವಾಗ ಆನ್ಲೈನ್ಗೆ ಬಂದು ಹೋದರು ಪ್ರತಿಯೊಂದನ್ನು ಇಲ್ಲಿ ತೋರಿಸುತ್ತೆ. ಓಕೆನಾ, ಈ ರೀತಿ ಬಂದರೆ ಮಾತ್ರ ಅವರು ಲೈವ್ ಲೊಕೇಶನ್ ಟ್ರ್ಯಾಕ್ ಆಗಿದೆ ಅಂತ ಅರ್ಥ, ಇಲ್ಲಾಂದರೆ ಲೈವ್ ಲೊಕೇಶನ್ ಟ್ರ್ಯಾಕ್ ಆಗಿಲ್ಲ ಅಂತ ಅರ್ಥ. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಥರ ಸಪೋರ್ಟ್ ಮಾಡಿ. ಸಿಗೋಣ ಗೈಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.